ಹಲೋ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ಇನ್ಸ್ಪೈರ್ ನವೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ನೀವೇನು ಮಾಡಿದ್ರಿಪ್ಪ ಅಂತಂದರೆ ನವೋದಯ ಎಕ್ಸಾಮ್ಸನ್ನು ಮುಗಿಸ್ಕೊಂಬಂದಿರಿ. ಎಲ್ಲರದ್ದು ಎಕ್ಸಾಮ್ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಬರುವಂತಹ ಎಕ್ಸಾಮ್ ಮೊರಾರ್ಜಿ ದೇಸಾಯಿ ಆಮೇಲೆ ನಿಮ್ಮದು ಸೈನಿಕ ಎಕ್ಸಾಮ್ಸ್ಗಳಿಗೆ ಯಾವ ರೀತಿಯಾಗಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ಕ್ವಶನ್ಸ್ಗಳನ್ನು ಕೇಳ್ತಾರಂತ ನೋಡೋಣ್ರಿ ವಿದ್ಯಾರ್ಥಿಗಳೇ. ಇವಾಗ ನಿಮಗೊಂದು ಸಾಮಾನ್ಯ ಅಧ್ಯಯನದಲ್ಲಿ ಕೇಳುವಂತಹ ಕ್ರೀಡಾ ವಿಷಯಕ್ಕೆ ಸಂಬಂಧಿಸಿದಂತಹ ಕ್ವಶನ್ಸ್ಗಳನ್ನು ನಾನು ಏನು ಮಾಡೀನಿ ನಿಮ್ಮ ಮುಂದೆ ತೊಗೊಂಬಂದೇನಿ. ಸೊ ಹಾಗಿದ್ರೆ ನಮ್ಮ ಒಂದು ಕ್ವಶನ್ಸ್ಗಳನ್ನು ನೋಡೋಣ ಬರ್ರಿ. ಫಸ್ಟ್ ಒಂದು ಕ್ವಶನ್ ಏನಿದೆ ಅಂತ ಸೊ ಇಲ್ಲಿ ನೋಡ್ರಿ. ಫಸ್ಟ್ ಒಂದು ಕ್ವಶನ್, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತದ. ಹೌದಾ, ಇಲ್ಲಿ ನೋಡ್ರಿ. ಫಸ್ಟ್ ಒಂದು ಕ್ವಶನ್ ಏನದ ರೀ, ಕ್ರಿಕೆಟ್ ಈ ಕೆಳಗಿನ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಅಂತ ಅದ. ಹೌದಾ, ಹಾಗಾದ್ರೆ ಆಪ್ಷನ್ ಎ ಚೀನಾ ಅದ, ಆಪ್ಷನ್ ಬಿ ಇಂಗ್ಲೆಂಡ್ ಅಂತದ, ಆಪ್ಷನ್ ಸಿ ಭಾರತ ಅದ, ಆಪ್ಷನ್ ಡಿ ಜಪಾನ್ ಅಂತದ. ಹಾಗಾದ್ರೆ ಕ್ರಿಕೆಟ್ ಯಾವ ದೇಶದ ಒಂದು ರಾಷ್ಟ್ರೀಯ ಕ್ರೀಡೆ ವಿದ್ಯಾರ್ಥಿಗಳೇ? ಇಂಗ್ಲೆಂಡ್ ದೇಶದ ಒಂದು ರಾಷ್ಟ್ರೀಯ ಕ್ರೀಡೆ ಆಗಿದೆ. ಹೌದಾ, ಸೊ ಹಾಗಾದ್ರೆ ನಾವೇನು ಮಾಡೋಣ್ರಿ ಅಂತಂದರೆ ಇಲ್ಲಿ ಕ್ರಿಕೆಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ್ರಿ. ನಿಮಗೆಲ್ಲರಿಗೂ ಕೂಡ ಏನಪ್ಪ ಅಂತಂದರೆ ಕ್ರಿಕೆಟ್ ಅಂದ್ರೆ ಕೂಡ ಎಲ್ಲರಿಗೂ ಕೂಡ ಒಂಥರ ಹುಚ್ಚಿದ್ದಂಗೆ ಅದು. ಹೌದಾ, ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಇವತ್ತು ಕ್ರಿಕೆಟ್ ಐತಪ್ಪ ಅಂತಂದ್ರೆ ಅದ್ರ ಮುಂದೆ ಟಿ ವಿ ಮುಂದೆ ಹೋಗಿ ಕುಂತು ಬಿಡೋದು. ಹಾಗಾದ್ರೆ ಇಲ್ಲಿ ಕ್ರಿಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಹೌದಾ, ಇದು ಕೇವಲ ಒಂದು ಅದು ಇಂಗ್ಲೆಂಡ್ ದೇಶದ ಒಂದು ರಾಷ್ಟ್ರೀಯ ಕ್ರೀಡೆ ಆಗಿರ್ಬೋದು. ಇದು ಏನಪ್ಪ ಅಂತಂದರೆ ಭಾರತ ಇರ್ಬೋದು, ಭಾರತ. ಹೌದಾ, ಇಂಗ್ಲೆಂಡು, ಪಾಕಿಸ್ತಾನ. ಇಲ್ಲಿ ಇದು ಏನಪ್ಪ ಅಂತಂದರೆ ಹಲವಾರು ರಾಷ್ಟ್ರಗಳ ಒಂದು ಅಂತಾರಾಷ್ಟ್ರೀಯ ಕ್ರೀಡೆ ಅಂತ ನಾವು ಏನು ಮಾಡ್ತೇವೆ, ಇದನ್ನು ಕರಿತೇವೆ. ಹೌದಾ, ಭಾರತದಲ್ಲಿ ಕೂಡ ನಡೀತದ, ಇಂಗ್ಲೆಂಡ್ನಲ್ಲಿ ನಡೀತದ. ಹೌದಾ, ಪಾಕಿಸ್ತಾನ. ಸೊ ಈ ರೀತಿಯಾಗಿ ಅಫ್ಘಾನಿಸ್ತಾನ, ಈ ಎಲ್ಲ ದೇಶಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದು ಒಂದು ರಾಷ್ಟ್ರೀಯ ಕ್ರೀಡೆಯಾಗಿ ಏನಾಗಿದೆ ನಮ್ಮ ಒಂದು ಕ್ರಿಕೆಟ್ ಅನ್ನೋದನ್ನು ಆಯೋಜನೆಯನ್ನು ಮಾಡ್ತಾರೆ. ಹಾಗಾದರೆ ಈ ಒಂದು ಕ್ರಿಕೆಟ್ನಲ್ಲಿ ಎಷ್ಟು ಜನರು ಆಟಗಾರರು ಇರ್ತಾರಪ್ಪ? ಹೌದಾ, ನಾವು ಕ್ರಿಕೆಟನ್ನು ನೋಡ್ತೇವೆ, ಆಟಗಾರರ ಸಂಖ್ಯೆನ ಗೊತ್ತಿಲ್ಲ ಅಂತಂದ್ರೆ ನೀವು ನಾಳೆ ಏನಪ್ಪ ಅಂತಂದರೆ ಅದನ್ನು ಕ್ರಿಕೆಟ್ ತಂಡದಲ್ಲಿ ಎಷ್ಟು ಜನರು ಆಟಗಾರರು ಇರುತ್ತಾರೆ ಅಂತ ಕ್ವಶನ್ಸನ್ನು ಕೇಳಿದರೆ. ಸೊ ಹಾಗಾದರೆ ಇಲ್ಲಿ ಆಟಗಾರರು ಎಷ್ಟು ಜನ ಆಟಗಾರರು ಇರ್ತಾರೆ ಅಂತಂದರೆ ಇಲ್ಲಿ 11 ಜನ ಆಟಗಾರರು ಇರ್ತಾರೆ. ಹೌದಾ, 2 ತಂಡಗಳು ಕಂಡು ಬರ್ತವೆ. ತಂಡಗಳು ಎಷ್ಟು ರೀ? 2 ತಂಡಗಳು, 2 ತಂಡಗಳು ಏನು ಮಾಡ್ತವೆ ಇಲ್ಲಿ ಕಂಡು ಬರ್ತಾವೆ. ಹೌದಾ, ಪ್ರತಿಯೊಂದು ತಂಡದಲ್ಲಿ ಎಷ್ಟು ಜನ ಇರ್ತಾರೆ ವಿದ್ಯಾರ್ಥಿಗಳೇ? 11 ಜನ ಇರ್ತಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದಕ್ಕೆ ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. ಖೋ ಖೋ ಆಟದಲ್ಲಿ ಎಷ್ಟು ತಂಡಗಳಿವೆ? ಹೌದಾ, ಕ್ವಶನ್ ಆಗಿದೆ. ಹೌದಾ, ಇಲ್ಲಿ 3 ಅದ ರೀ, 3 ಮತ್ತು 2 ಅದ. ಹೌದಾ, ಇಲ್ಲಿ ನೋಡ್ರಿ 4 ಅಂತ ಕೊಟ್ಟಾನ. ಹೌದಾ, ಇಲ್ಲಿ 5 ಅಂತ ಅದ. ಆಪ್ಷನ್ ಡಿ ಏನಪ್ಪ ಅಂತಂದರೆ 5 ಅಂತದ. ಹಾಗಾದ್ರೆ ಇಲ್ಲಿ ಖೋ ಖೋ ಆಟದಲ್ಲಿ ಎಷ್ಟು ತಂಡಗಳು ಕಂಡು ಬರ್ತಾವ? ಇದು ಏನಪ್ಪ ಒಂದು ನಮ್ಮ ಒಂದು ಶಾಲಾ ಆವರಣದಲ್ಲಿ ಕೂಡ ಏನು ಮಾಡ್ತಾರೆ, ಶಾಲೆಯಲ್ಲಿ ಕೂಡ ಏನು ಮಾಡ್ತಾರೆ, ಕ್ರಿಕೆಟನ್ನು ಒಂದು ಕ್ರೀಡೆಯಾಗಿ ಇಲ್ಲಿ ಏನಪ್ಪ ಅಂತಂದರೆ ಖೋ ಖೋ ಇದು ಏನಪ್ಪ ಅಂತಂದರೆ ನಮ್ಮ ಒಂದು ಶಾಲೆಗಳಲ್ಲಿ ಕೂಡ ಏನು ಮಾಡ್ತದ, ನಡೀತದ. ಇಲ್ಲಿ ಎಷ್ಟು ತಂಡಗಳು ಇರ್ತಾವ ಅಂತಂದರೆ 2 ತಂಡಗಳು ಏನು ಮಾಡ್ತಾವೆ ವಿದ್ಯಾರ್ಥಿಗಳೇ ಕಂಡು ಬರ್ತಾವೆ. ಆದ್ರೆ ಖೋ ಖೋ ಆಟದಲ್ಲಿ 2 ತಂಡಗಳು ಕಂಡು ಬರ್ತಾವ. ಇಲ್ಲಿ ಖೋ ಖೋ ಇದೊಂದು ಏನಪ್ಪ ಅಂತಂದರೆ ಜನಪ್ರಿಯ ಕ್ರೀಡೆ ಆಗಿದೆ. ಶಾಲೆಗಳಲ್ಲಿ ಕೂಡ ಏನು ಮಾಡ್ತಾರೆ, ಇದನ್ನು ಆಟವನ್ನು ಆಡ್ತಾರೆ. ಹಾಗಾದರೆ ಇಲ್ಲಿ ಕಂಡು ಬರುವಂತಹ ತಂಡಗಳ ಸಂಖ್ಯೆ ಎಷ್ಟು ರೀ? 2. ಹೌದಾ, ತಂಡಗಳು 2 ತಂಡಗಳು ಕಂಡು ಬಂದರೆ ಇಲ್ಲಿ ಪ್ರತಿಯೊಂದು ತಂಡದಲ್ಲಿ ಎಷ್ಟು ಜನರು ಆಟಗಾರರು ಇರ್ತಾರ? ಹೌದಾ, ಆಟಗಾರರ ಸಂಖ್ಯೆ, ಆಟಗಾರರು ಎಷ್ಟು ಜನ ಇರ್ತಾರೆ ವಿದ್ಯಾರ್ಥಿಗಳೇ? ಒಂದು ತಂಡದಲ್ಲಿ ಎಷ್ಟು ಜನ ಇರ್ತಾರ? 12 ಜನ ಇರ್ತಾರೆ. ಪ್ರತಿಯೊಂದು ತಂಡದಲ್ಲಿ 12 ಜನ ಆಟಗಾರರು ಇರ್ತಾರೆ. 12 ಜನ ಆಟಗಾರರು ಇರ್ತಾರೆ. ಹಾಗಾದರೆ ಒಟ್ಟು ಆಟಗಾರರ ಸಂಖ್ಯೆ ಏನಪ್ಪ ಅಂತಂದರೆ ಇಲ್ಲಿ ಒಟ್ಟು ಆಟಗಾರರ ಸಂಖ್ಯೆ 2 ತಂಡಗಳದ್ದು ಎಷ್ಟಪ್ಪ ಅಂತಂದರೆ 24 ಜನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ 24 ಜನರು ಏನು ಮಾಡ್ತಾರೆ ಈ ಒಂದು ಕ್ರೀಡೆಯಲ್ಲಿ ಕಂಡು ಬರ್ತಾರ. ಹೌದಾ, ಇಲ್ಲಿ ನಮ್ಗೆ ಗೊತ್ತದ ರೀ ಖೋ ಖೋ ಹೆಂಗೆ ಆಡ್ತಾರೆ, ಅದ್ರದ್ದು ಒಂದು ಗ್ರೌಂಡ್ ಯಾವ ರೀತಿಯಾಗಿರ್ತದ. ಇಲ್ಲಿ ಏನಪ್ಪ ಅಂತಂದರೆ ಕೆಳಗೆ ಏನು ಮಾಡಿರ್ತಾರೆ, 9 ಜನರು ಏನು ಮಾಡ್ತಾರೆ ಕುಳಿತುಕೊಳ್ತಾರೆ. ಹೌದಾ, ಇಲ್ಲಿ 9 ಜನ ಆಟಗಾರರು, 9 ಜನ
ಆಟಗಾರರು ಏನಪ್ಪ ಅಂತಂದರೆ ಕುಳಿತುಕೊಂಡಿರುತ್ತಾರೆ. ಹೌದಾ? ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಅದೇ ಟೀಮಿನವರು, ಹೌದಾ? ಈಗ ಒಂದೇ ಟೀಮ್ ಏನಾಗಿರ್ತಾರೆ, ಟಾಸನ್ನು ಗೆದ್ದಿರ್ತದೆ, ಅವ್ರು ಏನು ಮಾಡಿರ್ತಾರೆ, ಚಾಯ್ಸನ್ನು ಮಾಡ್ಕೊಂಡಿರ್ತಾರೆ ಅಂತಂದರೆ ಒಂದು ಏನಪ್ಪ ಅಂದ್ರೆ ಅವರು ಆ ಒಂದು ಗ್ರೌಂಡ್ ಒಳಗೆ ಆಟವನ್ನು ಆಡ್ಲಿಕ್ಕೆ ಏನು ಮಾಡ್ತಾರೆ, ಅವರು ಕುಂದಿಸ್ಕೊಂಡಿರ್ತಾರೆ. ಇಲ್ಲಿ 9 ಜನ ಕುಳಿತಿರ್ತಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಇನ್ನು 3 ಜನ ಏನು ಮಾಡ್ತಾರೆ, ಓಡ್ತಾರೆ. ಓಟಗಾರರು 3 ಜನ ಏನಪ್ಪ ಅಂತಂದರೆ ಓಟಗಾರರು ಕಂಡು ಬರ್ತಾರ. ಅಪೋಸಿಟ್ ಟೀಮ್ ಅವ್ರು ಏನಿರ್ತಾರಲ್ಲ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಬ್ಬ ಆಟಗಾರ ಏನು ಮಾಡ್ತಾನೆ, ಇವರನ್ನು ಅಟ್ಟಿಸಿಕೊಂಡು ಓಡ್ತಾನೆ. ಅಟ್ಟಿಸಿಕೊಂಡು ಓಡುವವನು ಒಬ್ಬ ಏನು ಮಾಡ್ತಾರಂದರೆ, ಒಬ್ಬ ಆಟಗಾರ ಏನು ಮಾಡ್ತಾನೆ ಅಂದರೆ ಅಪೋಸಿಟ್ ಟೀಮ್ನವ್ರು ಏನು ಮಾಡ್ತಾರೆ ಅಂತಂದರೆ ಅವರನ್ನು ಏನು ಮಾಡಲಿ ಮುಟ್ಲಿಕ್ಕೆ ಏನು ಮಾಡ್ತಾರೆ ಅಂದರೆ ಅವರನ್ನು ಅಟ್ಟಿಸ್ಕೊಂಡು ಹೋಗ್ತಾರೆ. ಹಾಗಾದರೆ ಈ ಒಂದು ಕ್ವಶನ್ಸ್ ಬಗ್ಗೆ ಏನಪ್ಪ ಕೇಳಿದರೆ ನಿಮಗೆ ಕ್ವಶನ್ಸ್ ಯಾವ ರೀತಿ ಅರೈಸ್ ಆಯಿತು? ಖೋಖೋ ತಂಡದಲ್ಲಿ ಎಷ್ಟು ಜನರು ಆಟಗಾರರು ಇರ್ತಾರೆ? ಒಟ್ಟು ಎಷ್ಟು ಜನರು ಆಟಗಾರರು ಅಂತಂದರೆ 24 ಜನ ಆಟಗಾರರು ಇರ್ತಾರೆ. ಪ್ರತಿಯೊಂದು ತಂಡದಲ್ಲಿ 12 ಜನ ಆಟಗಾರರು ಇರ್ತಾರೆ. ಹೌದಾ? ಸೊ ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಬರ್ರಿ. ರನ್ ಔಟ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಹೌದಾ? ಇಲ್ಲಿ ಕ್ವಶನನ್ನು ನೋಡ್ರಿ. ರನ್ಔಟ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಅದ. ಹಾಗಾದರೆ ಎ ಏನಂತಂದರೆ ಫುಟ್ಬಾಲ್ ಅದ ರೀ, ಬಿ ಬ್ಯಾಡ್ಮಿಂಟನ್, ಸಿ ಕ್ರಿಕೆಟ್, ಡಿ ರಗ್ಬಿ ಅಂತದ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಆಪ್ಷನ್ ಯಾವುದು ಸರಿ ಅಪ್ಪ ಅಂತಂದರೆ ಕ್ರಿಕೆಟ್ ತಂಡ. ಹೌದಾ? ಇಲ್ಲಿ ಕ್ರಿಕೆಟ್ ಆಟದಲ್ಲಿ ಏನಪ್ಪ ಅಂತಂದರೆ ರನ್ಔಟ್ ಎಂಬ ಒಂದು ಪದವನ್ನು ಬಳಕೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಂಬರಿ. ನಾವು ಕ್ರಿಕೆಟ್ ಬಗ್ಗೆ ಏನು ಮಾಡಿದೆ ನಿಮಗೆ ಫಸ್ಟ್ ಕ್ವಶನ್ ಒಳಗೆ ಹೇಳಿದೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಂಬರಿ. 4ನೇ ಕ್ವಶನ್ ಏನದ ರೀ, ಇಬ್ಬರು ಆಟಗಾರರ ನಡುವೆ ಮಾತ್ರ ಯಾವ ಆಟವನ್ನು ಆಡಲಾಗುತ್ತದೆ? ಹೌದಾ? ಆಪ್ಷನ್ ಎ ಕುಸ್ತಿ ಅದ, ಆಪ್ಷನ್ ಬಿ ಏನದ ರೀ ಕ್ರಿಕೆಟ್ ಅದ ರೀ, ಆಪ್ಷನ್ ಸಿ ಏನಪ್ಪ ಅಂತಂದರೆ ಹಾಕಿ ಅದ, ಕಬಡ್ಡಿ, ಡಿ ಏನಪ್ಪ ಅಂತಂದರೆ ಕಬಡ್ಡಿ. ಹಾಗಾದರೆ ವಿದ್ಯಾರ್ಥಿಗಳ ಕೇವಲ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂಥ ಆಟ ಯಾವುದು? ಎಲ್ಲರಿಗೂ ಕೂಡ ಗೊತ್ತಾಗ್ತದೆ. ಯಾವುದ್ರಿ? ಕುಸ್ತಿ. ಈ ಕುಸ್ತಿ ಆಟ ಏನಪ್ಪ ಅಂತಂದರೆ ಕೇವಲ 2 ಜನರ ನಡುವೆ ಏನಾಗ್ತದೆ, ಇದು ನಡೀತದ. ಇದನ್ನು ಕೂಡ ಈಗೇನಂತಂದರೆ ಇದನ್ನು ಒಂದು ಒಲಿಂಪಿಕ್ ಕ್ರೀಡೆಯಾಗಿನೂ ಕೂಡ ಏನು ಮಾಡಿದಾರ, ಕರೀತಾರ. ಹೌದಾ? ಕ್ರಿಕೆಟ್ ಏನಪ್ಪ ಅಂತಂದರೆ ಇದನ್ನು ನಾವು ಭಾರತದಲ್ಲಿ ಇದನ್ನು ಮಲ್ಲಯುದ್ಧ ಅಂತ ಕರಿತಿದ್ರು. ಕುಸ್ತಿಯನ್ನು ನಮ್ಮ ಒಂದು ಭಾರತದಲ್ಲಿ ಏನಂತ ಕರಿತಿದ್ರು ವಿದ್ಯಾರ್ಥಿಗಳೇ? ಮಲ್ಲಯುದ್ಧ. ಭಾರತದಲ್ಲಿ ಮಲ್ಲಯುದ್ಧ ಅಂತ ಕರೀತಾರ. ಯಾವುದನ್ರಿ? ಮಹಾಭಾರತ ಇರ್ಬೋದು. ಹೌದಾ? ಇಲ್ಲಿ ನಾವು ರಾಮಾಯಣದಲ್ಲಿ ಏನು ಮಾಡ್ತಾರೆ ಅಂತಂದರೆ ಇದನ್ನು ನಾವು ಮಲ್ಲಯುದ್ಧ ಅಂತ ಏನು ಮಾಡ್ತಿದ್ರು, ಕುಸ್ತಿಯನ್ನು ಕರಿತಿದ್ರು. ಇಲ್ಲಿ ಈಗ ಏನಾಗೈತೆ ಅಂತಂದರೆ ಇದನ್ನು ನಾವು ಒಂದು ಒಲಿಂಪಿಕ್ ಕ್ರೀಡೆಯಾಗಿನೂ ಕೂಡ ಏನು ಮಾಡ್ತೇವೆ ಅಂತಂದರೆ ಇದನ್ನು ಕರಿತೇವೆ. ಇದು ಗ್ರೀಕ್ ರೋಮನ್ನ ಒಂದು ರಿಸ್ಲಿಂಗ್ ಅಂತ, ಗ್ರೀಕ್ ಮತ್ತು ರೋಮನ್ನ ರಿಸ್ಲಿಂಗ್ ಅಂತಾನು ಕೂಡ ಏನು ಮಾಡ್ತಾರೆ, ಇದನ್ನು ಕುಸ್ತಿಯನ್ನು ಕರೀತಾರ. ಆದ್ದರಿಂದ ಇದೇನಪ್ಪ ಅಂತಂದರೆ ಒಂದು ಒಲಿಂಪಿಕ್ ಕ್ರೀಡೆಯಾಗಿನೂ ಕೂಡ ಈಗ ಏನಾಗಿದೆ, ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಂಬರಿ. ಏನಪ್ಪ 5ನೇ ಕ್ವಶನ್ ಏನದ ನೋಡ್ರಿ ವಿದ್ಯಾರ್ಥಿಗಳೇ. ಮಾಲ್ ಔಟ್ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ? ಹೌದಾ? ಆಪ್ಷನ್ ಎ ಏನದ ರೀ ಬಿಲ್ಲುಗಾರಿಕೆ ಅದ, ಸಿ ಬಿ ಏನ ಬಾಕ್ಸಿಂಗ್, ಸಿ ಗಾಲ್ಫ್ ಅದ, ಡಿ ಏನಪ್ಪ ಅಂತಂದರೆ ಬಿಲಿಯರ್ಡ್ಸ್ ಅದ. ಹಾಗಾದರೆ ಮಾಲ್ ಔಟ್ ಎಂಬ ಒಂದು ಪದವನ್ನು ಯಾವ ಒಂದು ಕ್ರೀಡೆಯಲ್ಲಿ ಬಳಕೆ ಮಾಡ್ತಾರ ವಿದ್ಯಾರ್ಥಿಗಳೇ? ಬಾಕ್ಸಿಂಗ್. ಹೌದಾ? ಬಾಕ್ಸಿಂಗ್ ಎಲ್ಲರೂ ಕೂಡ ಏನು ಮಾಡ್ತೀರಿ, ನೋಡ್ತೀರಿ. ಬಾಕ್ಸಿಂಗನ್ನು ಒಂದೀಟ್ ಏನಾರು ನಿಮಗೆ ಟಿ ವಿ ಒಳಗೆ ಬಂತಪ್ಪ ಅಂತಂದರೆ ನೋಡ್ರು ಅಂತೇಳಿ ಎಲ್ಲ ನೋಡ್ತಿರ್ತೀರಿ. ಹೌದಾ? ಸೊ ಇಲ್ಲಿ ನೋಡ್ರಿ, ಬಾಕ್ಸಿಂಗ್ ಅನ್ನೋದಲ್ಲಿ ಏನಂತ ಕರೀತಾರೆ, ಇದನ್ನ ಮಾಲ್ ಔಟ್ ಎಂಬ ಒಂದು ಪದವನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ? ಬಳಕೆಯನ್ನು ಮಾಡ್ತಾರ. ಹೌದಾ? ಇಲ್ಲಿ ಬಾಕ್ಸಿಂಗ್ ಒಳಗೆ ಎಷ್ಟು ಜನರು ಆಟಗಾರರು ಇರ್ತಾರೆ? ಆಟಗಾರರು ಎಷ್ಟು ಜನ ಇರ್ತಾರ? ಇಬ್ಬರು ಆಟಗಾರರು ಕಂಡು ಬರ್ತಾರ. 2 ಜನ ಆಟಗಾರರು ಕಂಡು ಬರ್ತಾರ. ಹೌದಾ? ಒಬ್ರಿಗೊಬ್ರಿಗೆ ಏನು ಮಾಡಿರ್ತಾರೆ ಅಂತಂದ್ರೆ ಗುದ್ದಾಡ್ತಿರ್ತಾರೆ ನೋಡಿದ್ರಿ ಇಲ್ಲ, ಅದು ಕೈಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಬಾಕ್ಸಿಂಗ್ ಆಟ ಏನಪ್ಪ ಇದು ಅಂತಂದರೆ ಕೈಲೇ ನಡೀತದ. ಹೌದಾ? ಸೊ ಹಾಗಾದರೆ ಇಲ್ಲಿ ಏನಂತಂದರೆ ಮಾಲ್ ಔಟ್ ಅನ್ನೋದನ್ನು ಶಬ್ದವನ್ನು ಯಾಕೆ ಬಳಕೆ ಮಾಡ್ತಾರೆ ಅಂತಂದರೆ ಒಬ್ಬ ವ್ಯಕ್ತಿ ಏನಾದರೂ ಕೆಳಗೆ ಬಿದ್ದಿರ್ತಾನಲ್ಲ 10 ಸೆಕೆಂಡ್ ಒಳಗೆ ಅವ ಏನು ಮಾಡೋಂಗಿಲ್ಲ, ಎಳದೇ ಇರುವಂತಹ ಒಂದು ಸಂದರ್ಭದಲ್ಲಿ ಮಾಲ್ ಔಟ್ ಎಂಬ ಒಂದು ಪದವನ್ನು ಏನು ಮಾಡ್ತಾರೆ ಅಂತಂದರೆ ಇದನ್ನು ಒಂದು ಬಳಕೆಯನ್ನು ಮಾಡ್ತಾರ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಂಬರ್ರಿ. 6ನೇ ಕ್ವಶನ್ ಏನದ ನೋಡ್ರಿ.
ಈ ಕೆಳಗಿನ ಯಾವ ಕಪ್ ಅಥವಾ ಟ್ರೋಫಿ ಫುಟ್ಬಾಲ್ಗೆ ಸಂಬಂಧಿಸಿದೆ ಅಂತ ಕ್ವಶನ್ ಅದ. ಹೌದಾ, ಫುಟ್ಬಾಲ್ಗೆ ಸಂಬಂಧಿಸಿದಂತಹ ಒಂದು ಕಪ್ ಯಾವುದು, ಟ್ರೋಫಿ ಯಾವುದು? ಹೌದಾ, ಸೊ ಈ ರೀತಿ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ. ಟ್ರೋಫಿಗಳ ಮೇಲೇನು ಕೂಡ ನಿಮಗೆ ಏನು ಮಾಡ್ತದ ಕ್ವಶನ್ಸ್ಗಳು ಬರ್ತಾವೆ ವಿದ್ಯಾರ್ಥಿಗಳೇ. ನಾನು ನಾಳಿಂದ ಏನು ಮಾಡ್ತೀನಿ, ನಿಮಗೆ ಸಿಲೆಬಸನ್ನು ಸ್ಟಾರ್ಟು ಮಾಡ್ತೀನಿ. ಮುರಾರ್ಜಿ ಎಕ್ಸಾಮಿಗೆ ಏನಪ್ಪ ಅಂತಂದರೆ ನಿಮಗೆ ಬರುವಂತಹ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರ್ತಾವೆ ಅನ್ನೋದನ್ನು ಕ್ವಶನ್ ಪೇಪರ್ನು ಕೂಡ ಏನು ಮಾಡೋಣ್ರಿ ಬಿಡಿಸ್ತಾ ಹೋಗೋಣ. ಹಾಗಾದರೆ ಇಲ್ಲಿ ನೋಡ್ರಿ, ಆಪ್ಷನ್ ಎ ಅನ್ನೋದ ಡೇವಿಸ್ ಕಪ್ ಅಂತದ, ಆಪ್ಷನ್ ಬಿ ಜಾನ್ ಟ್ರೋಫಿ ಅದ, ಆಪ್ಷನ್ ಸಿ ಸಂತೋಷ್ ಟ್ರೋಫಿ ಅದ ವಿದ್ಯಾರ್ಥಿಗಳೇ, ಆಪ್ಷನ್ ಡಿ ಏನದ ರೀ ದೇವದರ್ ಟ್ರೋಫಿ. ಹಾಗಾದರೆ ಇಲ್ಲಿ ನೋಡ್ರಿ, ಈ ಕೆಳಗಿನ ಯಾವ ಕಪ್ ಇಲ್ಲಿ ಫುಟ್ಬಾಲ್ಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಹೌದಾ, ಇದು ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಯಾವುದ್ರಿ ವಿದ್ಯಾರ್ಥಿಗಳೇ? ಸಂತೋಷ್ ಟ್ರೋಫಿ. ಇದು ಏನಪ್ಪ ಅಂತಂದರೆ ಇದು ಏನಪ್ಪ ಅಂತಂದರೆ ಒಬ್ಬ ಮಹಾರಾಜ ಸಂತೋಷ್ ರವರ ಒಂದು ಸ್ಮರಣಾರ್ಥವಾಗಿ ಏನು ಮಾಡ್ತಾರೆ, ಇದನ್ನು ಸಂತೋಷ್ ಟ್ರೋಫಿಯನ್ನು ನೀಡ್ತಾರೆ. ಇವರು ಕೂಡ ಒಬ್ಬ ಫುಟ್ಬಾಲ್ ಆಟಗಾರ. ಭಾರತೀಯ ಫುಟ್ಬಾಲ್ ಫೆಡರೇಷನ್ ಅನ್ನೋದು ಏನು ಮಾಡ್ತದ, ಸಂಸ್ಥೆಯು ಕೂಡ ಇದು ಏನು ಮಾಡ್ತದೆ ಅಂತಂದರೆ ಈ ಒಂದು ಟ್ರೋಫಿಯನ್ನು ಏನು ಮಾಡ್ತದೆ ವಿದ್ಯಾರ್ಥಿಗಳೇ, ಪ್ರತಿ ವರ್ಷವೂ ಕೂಡ ಫುಟ್ಬಾಲ್ನಲ್ಲಿ ಗೆದ್ದಂತಹ ವ್ಯಕ್ತಿಗಳಿಗೆ ಒಬ್ಬ ರಾಷ್ಟ್ರೀಯ ಒಂದು ರಾಜ್ಯ ಮಟ್ಟಕ್ಕೆ ಏನು ಮಾಡ್ತಾನೆ ಆಯ್ಕೆ ಆದಂತಹ ವ್ಯಕ್ತಿಗೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸಂತೋಷ್ ಟ್ರೋಫಿಯನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಕೊಡ್ತಾರೆ. ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನೋಡಂಬರ್ರಿ. 7th ಕ್ವಶನ್ ಏನದ ನೋಡ್ರಿ, ದುಲೀಪ್ ಟ್ರೋಫಿಯನ್ನು ಈ ಕೆಳಗಿನ ಯಾವ ಕ್ರೀಡೆಗೆ ನೀಡಲಾಗುತ್ತದೆ? ನಾ ಹೇಳಿಲ್ಲ ಈಗ ಟ್ರೋಫಿ ಬಗ್ಗೆ ನಿಮಗೆ ಕೇಳ್ತಾರಂತ. ಸೊ ನೆಕ್ಸ್ಟ್ ಕ್ವಶನು ಅದ ನೋಡ್ರಿ, ದುಲೀಪ್ ಟ್ರೋಫಿ ಇದು ಯಾವ ಕ್ರೀಡೆಗೆ ನೀಡಲಾಗ್ತದ ಅಂತ ಕ್ವಶನ್ ಅದ. ಹೌದಾ, ಆಪ್ಷನ್ ಎ ಹಾಕಿ ಅದ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಆಪ್ಷನ್ ಬಿ ಏನದ ರೀ ಟೆನ್ನಿಸ್ ಅಂತದ, ಆಪ್ಷನ್ ಸಿ ಏನದ ರೀ ಕ್ರಿಕೆಟ್ ಅಂತದ, ಆಪ್ಷನ್ ಡಿ ಬಾಸ್ಕೆಟ್ ಬಾಲ್. ಹಾಗಾದರೆ ದುಲೀಪ್ ಟ್ರೋಫಿ ಇದನ್ನು ಕೇಳಿದ್ಗಳನ್ನ ನೀವು ಎಲ್ಲರೂ ಕೂಡ ಗೆಸ್ ಮಾಡಿರ್ತೀರಿ. ಯಾವುದ್ರಿ? ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್. ಕ್ರಿಕೆಟ್ಗೆ ಏನಪ್ಪ ಅಂತಂದರೆ ಇದನ್ನು ದುಲೀಪ್ ಟ್ರೋಫಿ ಅನ್ನೋ ಒಂದು ಏನಪ್ಪ ಅಂತಂದರೆ ಪ್ರಶಸ್ತಿಯನ್ನು ಇದನ್ನೇನು ಮಾಡ್ತಾರೆ ಅಂತಂದರೆ ನೀಡ್ತಾರೆ. ಸೊ ಹಾಗಾದರೆ ದುಲೀಪ್ ಇವರು ಏನಪ್ಪ ಅಂತಂದರೆ ಒಬ್ಬ ಕ್ರಿಕೆಟ್ ಆಟಗಾರ. ಹೌದಾ, ಇವರೊಬ್ಬ ಶ್ರೇಷ್ಠ ಕ್ರಿಕೆಟ್ ಆಟಗಾರ. ಇವರ ಒಂದು ಹೆಸರಿನಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷವೂ ಕೂಡ ಏನು ಮಾಡ್ತಾರೆ ಅಂದರೆ BCCI ಏನು ಮಾಡ್ತದ, ಪ್ರತಿ ವರ್ಷವೂ ಕೂಡ ಆಟದಲ್ಲಿ ಗೆದ್ದಂತಹ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ ಅಂದರೆ ದುಲೀಪ್ ಟ್ರೋಫಿಯನ್ನು ಏನು ಮಾಡ್ತಾರೆ ನೀಡ್ತಾ ಹೋಗ್ತಾರ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಂಬರ್ರಿ, PV ಸಿಂಧು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಹೌದಾ, ಆಪ್ಷನ್ ಎ ಏನದ ರೀ ಬ್ಯಾಡ್ಮಿಂಟನ್ ಅಂತದ, ಬಿ ಕ್ರಿಕೆಟ್, ಸಿ ಫುಟ್ಬಾಲ್, ಡಿ ಏನಪ್ಪ ಅಂತಂದರೆ ಹಾಕಿ ಅಂತದ. ಹಾಗಾದರೆ ವಿದ್ಯಾರ್ಥಿಗಳೇ PV ಸಿಂಧು ಅಂತಗಳು ಹೇಳಿದ ಕೂಡಲೇ ನಿಮಗೆ ಏನಾಗ್ತದ, ಇವರೊಬ್ಬರ ಬ್ಯಾಡ್ಮಿಂಟನ್ ತಾರೆ. ಹೌದಾ, ಇಲ್ಲಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಯಾವುದ್ರಿ? PV ಸಿಂಧು ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕ್ವಶನ್ಸ್ ಆದರೆ ಬ್ಯಾಡ್ಮಿಂಟನ್. ಹೌದಾ, ಇಲ್ಲಿ ನೋಡ್ರಿ PV ಸಿಂಧು ಅವರು ಒಬ್ಬ ಬ್ಯಾಡ್ಮಿಂಟನ್ ತಾರೆ ಅಂತಲೂ ಕೂಡ ಇವರನ್ನು ಕರೀತಾರ. ಸೊ ಇವರು ಹಲವಾರು ಪ್ರಶಸ್ತಿಗಳನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ಬ್ಯಾಡ್ಮಿಂಟನ್ ಒಳಗೆ ಒಂದು ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ್ರಿ. 9ನೇ ಕ್ವಶನ್ ಏನದ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಕ್ರೀಡೆಯಲ್ಲ? ಹೌದಾ, ನಮ್ಮ ಭಾರತದಲ್ಲಿ ಯಾವುದು ಕಂಡು ಬರಂಗಿಲ್ಲ ಅಂತ ಕ್ವಶನ್ ಆಗಿದೆ. ಹೌದಾ, ಆಪ್ಷನ್ ಎ ಕಬಡ್ಡಿ ಅದ, ಆಪ್ಷನ್ ಬಿ ಖೋಖೋ ಅದ, ಆಪ್ಷನ್ ಸಿ ಹಾಕಿ ಅದ, ಆಪ್ಷನ್ ಡಿ ರಗ್ಬಿ ಅಂತದ. ಹಾಗಾದ್ರೆ ನಮ್ಮ ಒಂದು ಭಾರತದಲ್ಲಿ ಕಂಡು ಬರೋದಿಲ್ಲ ಆ ಆಟ. ಹೌದಾ, ಯಾವುದ್ರಿ? ಕಬಡ್ಡಿ ಕಂಡು ಬರ್ತದ. ಹೌದಾ, ಇದು ಹೌದು. ನಮ್ಮ ಒಂದು ಕಬಡ್ಡಿ ಏನಪ್ಪ ಅಂತಂದರೆ ನಮ್ಮ ಭಾರತೀಯ ಕ್ರೀಡೆ ಅಂತ ನಾವೇನು ಮಾಡ್ತೀವಿ ಇದನ್ನು ಕರಿತೀವಿ. ಖೋಖೋನು ಕೂಡ ನಮ್ಮ ಒಂದು ಭಾರತದಲ್ಲಿ ಆಟ ಆಡ್ತಾರೆ. ಆಮ್ಯಾಗ ಹಾಕಿ ಇದು ಏನಪ್ಪ ಅಂತಂದರೆ ನಮ್ಮ ಭಾರತೀಯ ಕ್ರೀಡೆ. ನಮ್ಮ ಭಾರತದ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದಪ್ಪ ಅಂತಂದರೆ ಹಾಕಿ. ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದನ್ನು ನಾವು ತೆಗಿತೀವಿ ರೀ? ರಗ್ಬಿ. ಇದು ಏನಪ್ಪ ಅಂತಂದರೆ ನಮ್ಮ ಒಂದು ದೇಶದ ಕ್ರೀಡೆ ಅಲ್ಲ, ನಮ್ಮ ಒಂದು ದೇಶದ ಆಟ ಅಲ್ಲ. ಇದು ಏನಪ್ಪ ಅಂತಂದರೆ ರಗ್ಬಿ ಅನ್ನೋದು ಇದು ಯಾವ ದೇಶದ ಆಟ ಅಂತಂದರೆ ಯುರೋಪ್ ದೇಶದ ಆಟ. ಯುರೋಪ್ ದೇಶದ ಆಟ ಯಾವುದ್ರಿ ವಿದ್ಯಾರ್ಥಿಗಳ? ಯುರೋಪ್ ದೇಶದ ಆಟ ರಗ್ಬಿ ಅನ್ನೋದು ಎಲ್ಲಿ ಕಂಡು ಬರ್ತದ? ಇದು ಯಾವ ದೇಶದ ಆಟ ಅಂತಂದರೆ ಯುರೋಪ್ನಲ್ಲಿ ಏನು ಮಾಡ್ತಾರೆ, ಇದನ್ನು ಆಟವನ್ನು ಆಡ್ತಾರ. ಹೌದಾ, ಸೊ ಈಗ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ್ರಿ. ಟ್ರಿಬಲ್ ಮತ್ತು ಆಫ್ ಸೈಡ್ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಕೆ ಮಾಡುತ್ತಾರೆ? ಆಪ್ಷನ್ ಎ ಕ್ರಿಕೆಟ್ ಅಂತದ, ಆಪ್ಷನ್ ಬಿ ಫುಟ್ಬಾಲ್ ಅಂತದ, ಆಪ್ಷನ್ ಸಿ ಕುಸ್ತಿ ಅಂತದ, ಆಪ್ಷನ್ ಡಿ ಏನಪ್ಪ ಅಂತಂದರೆ ಹಾಕಿ ಅದ. ಹಾಗಾದರೆ ಟ್ರಿಬಲ್
ಆಫ್ ಸೈಡ್ ಅನ್ನೋದು ಎಲ್ಲಿ ಬಳಸ್ತಾರೆ ಅಂತಂದರೆ ಇದನ್ನು ಫುಟ್ಬಾಲ್ನಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಬಳಕೆಯನ್ನು ಮಾಡ್ತಾರೆ. ಟ್ರಿಬಲ್ ಮತ್ತು ಆಫ್ ಸೈಡ್ ಹೌದಾ. ಇದು ಏನಪ್ಪ ಅಂತಂದರೆ ಫುಟ್ಬಾಲ ನಮ್ಮ ಇದರಲ್ಲಿ ಕೂಡ ಏನಪ್ಪ ಅಂದರೆ 11 ಜನ ಆಟಗಾರರು ಇರ್ತಾರೆ ಹೌದಾ. ಆಟಗಾರರ ಸಂಖ್ಯೆ ಎಷ್ಟು 11 ಜನ ಇರ್ತಾರ. ತಂಡಗಳು ಎಷ್ಟು ಇರ್ತಾವಪ್ಪ ಅಂತಂದರೆ 2 ತಂಡಗಳು ಇಲ್ಲಿ ಕಂಡು ಬರ್ತಾವೆ. ಆಟಗಾರರು 11 ಜನ ಆಟಗಾರರು ಇಲ್ಲಿ ಕಂಡು ಬರ್ತಾರ ಹೌದಾ. 11 ಜನ ಆಟಗಾರರು ಎಲ್ಲಿ ಕಂಡು ಬರ್ತಾರೆ ವಿದ್ಯಾರ್ಥಿಗಳೇ ಫುಟ್ಬಾಲಲ್ಲಿ ಕಂಡು ಬರ್ತಾರ. ಇಲ್ಲಿ ನೋಡಿ ಟ್ರಿಬಲ್ ಮತ್ತು ಆಫ್ ಸೈಡ್ ಎಂಬ ಒಂದು ಪದಗಳನ್ನು ಇಲ್ಲಿ ಏನು ಮಾಡ್ತಾರೆ ಈ ಕ್ರೀಡೆಯಲ್ಲಿ ಬಳಕೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಬಜರಂಗ್ ಪುನಿಯಾ ಹೌದಾ. ಈ ಹೆಸರನ್ನ ಎಲ್ಲರ ಕೇಳಿರಿ ಇಲ್ಲ. ಇಲ್ಲಿ ನೋಡ್ರಿ ಬಜರಂಗ್ ಪುನಿಯಾ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಹೌದಾ. ಇಲ್ಲಿ ನೋಡ್ರಿ ಬಾಕ್ಸಿಂಗ್, ಬಿ ಏನಪ್ಪ ಅಂದರೆ ಜೂಡೋ ಅದ, ಸಿ ಕುಸ್ತಿ ಅದ, ಡಿ ವೇಟ್ ಲಿಫ್ಟಿಂಗ್ ಅಂತದ. ಹಾಗಾದರೆ ವಿದ್ಯಾರ್ಥಿಗಳೇ ಬಜರಂಗ್ ಪುನಿಯಾ ಎಂಬ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಂದರೆ ಇದು ಯಾವುದ್ರಿ, ಇದು ಯಾವುದಂತಂದರೆ ಕುಸ್ತಿ ಕ್ರೀಡೆಗೆ ಏನು ಮಾಡಿದ ವಿದ್ಯಾರ್ಥಿಗಳೇ ಸಂಬಂಧವನ್ನು ಪಟ್ಟದ ಹೌದಾ. ಸೊ ಹಾಗಾದರೆ ಇಲ್ಲಿ ನಾವು ಕುಸ್ತಿ ಬಗ್ಗೆ ಏನೋ ನೋಡಿದ್ವಿ. ಇದು ಏನಪ್ಪ ಅಂತಂದರೆ ಇದನ್ನು ಮಲ್ಲಯುದ್ಧ ಅಂತ ಕರಿತಿದ್ರು. ಕುಸ್ತಿಯಲ್ಲಿ ಏನಪ್ಪ ಅಂತಂದರೆ 2 ಜನ ಆಟಗಾರರು ಇರ್ತಾರ ಹೌದಾ. ಸೊ ಕುಸ್ತಿಯಲ್ಲಿ ಏನಂತಂದರೆ 2 ಜನ ಆಟಗಾರರು ಇರ್ತಾರ. ಇಲ್ಲಿ ಮುಖಾಮುಖಿಯಾಗಿ ಏನು ಮಾಡ್ತಾರೆ ಅಂತಂದರೆ ಕುಸ್ತಿಗಳು ನಡೀತಾವ. ಸೊ ಇದನ್ನು ನಮ್ಮ ಒಂದು ಭಾರತೀಯ ದೇಶದಲ್ಲಿ ಏನಂತಂದರೆ ಮೊದಲು ಹಿಂದೆ ಏನಂತ ಕರಿತಿದ್ರು ಅಂತಂದರೆ ಮಲ್ಲಯುದ್ಧ ಅಂತ ಕರಿತಿದ್ರು. ಸೊ ಹಾಗಾದರೆ ವಿದ್ಯಾರ್ಥಿಗಳೇ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. 12ನೇ ಕ್ವಶನ್ ಏನದ ನೋಡ್ರಿ. ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಏನಪ್ಪ ಅಂದರೆ ಪ್ರತಿ ಬಾರಿಯೂ ನಡೆಸಲಾಗುತ್ತದೆ. ಅಂದ್ರೆ ಪ್ರತಿ ವರ್ಷ ಒಲಿಂಪಿಕ್ ಕ್ರೀಡಾಕೂಟಗಳನ್ನು ಪ್ರತಿ ಬಾರಿಯೂ ನಡೆಸಲಾಗುತ್ತದೆ. ಎಷ್ಟು ಬಾರಿ ಅಂತ ಕೇಳಿದ್ದಾರೆ. ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಒಲಿಂಪಿಕ್ ಕ್ರೀಡೆಗಳು ನಡೀತಾವ ಅನ್ನೋದು ಕ್ವಶನ್ ಆಗ್ಯದ. ಇಲ್ಲಿ ನೋಡ್ರಿ ಆಪ್ಷನ್ ಎ ಏನದ ರೀ 5 ವರ್ಷಗಳಂತದ ಹೌದಾ. ಆಪ್ಷನ್ ಬಿ 4 ವರ್ಷ ಅಂತದ. ಆಪ್ಷನ್ ಸಿ 6 ವರ್ಷ ಅಂತದ. ಇಲ್ಲಿ ಮೇಲಿನವುಗಳಲ್ಲಿ ಯಾವುದು ಅಲ್ಲ ಆಪ್ಷನ್ ಡಿ. ಹಾಗಾದರೆ ವಿದ್ಯಾರ್ಥಿಗಳ ಒಲಿಂಪಿಕ್ಸ್ ಕ್ರೀಡೆಗಳು ಪ್ರತಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಇಲ್ಲಿ ಪ್ರತಿ ಬಾರಿಯೂ ಎಷ್ಟು ವರ್ಷಗಳಿಗೊಮ್ಮೆ ಆಗಬೇಕಿರ್ತದೆ ಹೌದಾ. ಎಷ್ಟು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಹೌದಾ. ಇಲ್ಲಿ ನೋಡ್ರಿ ನಮ್ಮ ಒಂದು ಒಲಿಂಪಿಕ್ ಕ್ರೀಡೆಯು ಪ್ರತಿ ವರ್ಷ 4 ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ ವಿದ್ಯಾರ್ಥಿಗಳು ನಡೀತದ. ಹಾಗಾದರೆ ಆಪ್ಷನ್ ಯಾವ್ದು ಸರಿ ರೀ. ಆಪ್ಷನ್ ಬಿ ಈಸ್ ಅ ರೈಟ್ ಆನ್ಸರ್. ಒಲಿಂಪಿಕ್ ಕ್ರೀಡೆಯು ಪ್ರತಿ ವರ್ಷವೂ ಕೂಡ ಏನಾಗ್ತದ ನಡೆಯೋದಿಲ್ಲ. ಇದು ಏನಪ್ಪ ಅಂದರೆ 4 ವರ್ಷಕ್ಕೊಮ್ಮೆ ಏನು ಮಾಡ್ತದ ನಡೀತದ ಹೌದಾ. ನಾವು ಸ್ವಲ್ಪ ಏನು ಮಾಡೋಣ ಅಂತಂದರೆ ಒಲಿಂಪಿಕ್ಸ್ ಕ್ರೀಡೆಯ ಬಗ್ಗೆ ತಿಳ್ಕೊಳ್ಳೋಣ ಹೌದಾ. ಇಲ್ಲಿ ನೋಡ್ರಿ ಒಲಿಂಪಿಕ್ ಕ್ರೀಡೆ ಇದು ಪ್ರತಿ ವರ್ಷ 4 ವರ್ಷಕ್ಕೊಮ್ಮೆ ನಡೆಯುವಂತಹ ಕ್ರೀಡೆ. 4 ವರ್ಷಗಳಿಗೊಮ್ಮೆ ಏನು ಮಾಡ್ತದ ಅಂತಾರೆ ನಡೀತದ ಹೌದಾ. ಇದು ಯಾವ ಕ್ರೀಡೆ ರೀ ಒಲಿಂಪಿಕ್ಸ್ ಕ್ರೀಡೆ. ಇಲ್ಲಿ ನಾವು ಬೇಸಿಗೆ ಒಲಿಂಪಿಕ್ಸ್ ಮತ್ತು ಚಳಿಗಾಲದ ಒಲಿಂಪಿಕ್ಸ್ ಅಂತ 2 ವಿಧಗಳನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ 2 ಏನಂತಂದರೆ ಬೇಸಿಗೆಯಲ್ಲಿನೂ ಕೂಡ ನಡೀತದ. 2 ಕಾಲಗಳಲ್ಲಿ ಏನು ಮಾಡ್ತದೆ ಇದು ನಡೀತದ. ಒಂದು ಬೇಸಿಗೆಯಲ್ಲಿ ಇನ್ನೊಂದು ಚಳಿಗಾಲದಲ್ಲಿ. ಬೇಸಿಗೆ ಒಲಿಂಪಿಕ್ಸ್ ಮತ್ತು ಬೇಸಿಗೆಯ ಒಲಿಂಪಿಕ್ಸ್ ಹೌದಾ. ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಂದು ಯಾವುದ್ರಿ ಶೀತ ಅಥವಾ ಚಳಿಗಾಲದ ಒಲಿಂಪಿಕ್ಸ್ ಅಂತ ಕರೀತಾರ. ಶೀತ ಅಥವಾ ಚಳಿಗಾಲದ ಒಲಿಂಪಿಕ್ಸ್. ಇದು ಒಲಿಂಪಿಕ್ಸ್ ಎಂಬಂಥ ಒಂದು ಸ್ಥಳದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಆಟವನ್ನು ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ನಡೀತಾ ಬರ್ತದ. ಒಲಿಂಪಿಕ್ ಎನ್ನೋ ಒಂದು ಸ್ಥಳದಲ್ಲಿ ಏನು ಮಾಡ್ತಾಯಿದ್ದು ಪ್ರತಿ 4 ವರ್ಷಗಳಿಗೊಮ್ಮೆ ಏನು ಮಾಡ್ತಾರೆ ಅಂತಂದರೆ ಒಲಿಂಪಿಕ್ಸ್ ಕ್ರೀಡೆಗಳನ್ನು ಆಟವನ್ನು ಆಡ್ತಾರೆ. ಇಲ್ಲಿ ಇದು ಗ್ರೀಕ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ಒಲಿಂಪಿಕ್ಸ್ ಕ್ರೀಡೆಗಳು ನಡೀತವೆ. ಇಲ್ಲಿ ಗ್ರೀಕ್ನ ಒಬ್ಬ ದೇವತೆಯ ಒಂದು ಜಿಯೋ ಅನ್ನೋ ಒಂದು ಏನಂತಂದರೆ ಇಲ್ಲಿ ದೇವತೆ ಬರ್ತಾಳ್ರಿ. ಆ ಒಂದು ದೇವತೆಯ ಒಂದು ಸ್ಮರಣಾರ್ಥವಾಗಿ ಆ ಒಂದು ದೇವತೆಯ ಮೇಲೆ ಒಂದು ಸ್ಮರಣಾರ್ಥವಾಗಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಒಲಿಂಪಿಕ್ಸ್ ಕ್ರೀಡೆಯನ್ನು ಏನು ಮಾಡ್ತಾರೆ ಪ್ರತಿ 4 ವರ್ಷಗಳಿಗೊಮ್ಮೆ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಆಟವನ್ನು ನಡೆಸ್ತಾರೆ.
ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ. 13ನೇ ಕ್ವಶನ್ ಏನದ ನೋಡ್ರಿ ವಿದ್ಯಾರ್ಥಿಗಳೇ, ರಗ್ಬಿ ಆಟದಲ್ಲಿ ಪ್ರತಿ ಬದಿಯಲ್ಲಿ ಎಷ್ಟು ಆಟಗಾರರಿದ್ದಾರೆ? ಅಂದ್ರೆ ಪ್ರತಿ ಬದಿ ಅಂತಂದ್ರೆ ಪ್ರತಿಯೊಂದು ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ, ಹೌದಾ? ಈ ಒಂದು ರಗ್ಬಿ ಆಟದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರಪ್ಪ ಅಂತಂದ್ರೆ ಆಪ್ಷನ್ ಎ 11 ಅದ, ಆಪ್ಷನ್ ಬಿ 16 ಅಂತದ, ಹೌದಾ? ಆಪ್ಷನ್ ಸಿ 15 ಅಂತದ, ಆಪ್ಷನ್ ಡಿ 17 ಅಂತದ. ಹಾಗಾದ್ರೆ ಈ ಒಂದು ರಗ್ಬಿ ಆಟದಲ್ಲಿ ಎಷ್ಟು ಜನರು ಆಟಗಾರರು ಅದಾರೆ, ಹೌದಾ? ಸೊ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಇದು ಏನಪ್ಪಾ ಅಂತಂದ್ರೆ ರಗ್ಬಿ ಅನ್ನೋ ಒಂದು ಶಾಲೆಯಲ್ಲಿ ಏನು ಮಾಡ್ತಾನಂತಂದ್ರೆ ಒಂದು ಹುಡುಗ ಏನು ಮಾಡ್ತಾನಂತಂದ್ರೆ ಈ ಒಂದು ಬಾಲನ್ನು ಹಿಡ್ಕೊಂಡು ಓಡ್ತಾ ಇರ್ತಾನ. ಆ ಒಂದು ಓಡುವಂತಹ ಸಂದರ್ಭದಲ್ಲಿ ಏನು ಮಾಡ್ತಾರ, ಈ ಒಂದು ಆಟಕ್ಕೆ ರಗ್ಬಿ ಅನ್ನೋ ಒಂದು ಆಟ ಅಂತ ಕರ್ತಾರೆ. ಬಾಲ್ ಏನಿರ್ತದ, ಫುಟ್ಬಾಲ್ ಇರ್ತದಲ್ಲ, ಆ ಒಂದು ಬಾಲನ್ನು ಏನು ಮಾಡ್ತಾರೆ ಅಂತಂದರೆ ಹಿಡ್ಕೊಂಡು ಅವ್ನು ಓಡ್ತಿರ್ತಾನೆ. ಸೊ ಆ ಒಂದು ಓಡುವಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಆಟವನ್ನು ರಗ್ಬಿ ಅಂತ ಏನು ಮಾಡಿದ್ರು, ಇದನ್ನು ವಿದ್ಯಾರ್ಥಿಗಳೇ ಕರೆದ್ರು. ಈ ಒಂದು ಆಟದಲ್ಲಿ ಎಷ್ಟು ಜನರು ಇರ್ತಾರೆ ಅಂತಂದರೆ 15 ಅಥವಾ 13 ಜನರು ಆಟಗಾರರು ಈ ಒಂದು ರಗ್ಬಿಯಲ್ಲಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ ಕಂಡು ಬರ್ತಾರ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. ಇಲ್ಲಿ ನೋಡಿ 14ನೇ ಕ್ವಶನ್ ಏನದ, ಹೌದಾ? ಯಾವ ದಂತಕಥೆಯ ಹಾಕಿ ಆಟಗಾರನ ಜನ್ಮ ಶತಮಾನೋತ್ಸವವನ್ನು ಗುರುತಿಸಲು ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಅಂದರೆ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಯಾವ ಒಂದು ಕ್ರೀಡೆಯ ಆಟಗಾರನ ಒಂದು ಜನ್ಮ ಶತಮಾನೋತ್ಸವದ ದಿನದಂದು ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ, ಹೌದಾ? ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಎ ನೋಡ್ರಿ ವಿದ್ಯಾರ್ಥಿಗಳೇ ಏನದರಿ ಗಗನ್ ಅಜಿತ್ ಸಿಂಗ್ ಅಂತದ, ಹೌದಾ? ಇಲ್ಲಿ ಬಿ ನೋಡ್ರಿ ಬಲ್ಬೀರ್ ಸಿಂಗ್ ದೋಸಾಂಜ್ ಅಂತದ, ಹೌದಾ? ಸಿ ಏನದರಿ ಮೇಜರ್ ಧ್ಯಾನ್ ಚಂದ್ ಅಂತದ, ಡಿ ಏನದರಿ ಧನರಾಜ್ ಪಿಳ್ಳೆ ಅಂತದ. ಹಾಗಾದ್ರೆ ಇಲ್ಲಿ ಕ್ವಶನ್ ನೋಡ್ರಿ, ಯಾವ ದಂತಕಥೆಯ ಹಾಕಿ ಆಟಗಾರನ ಜನ್ಮ ಶತಮಾನೋತ್ಸವವನ್ನು ಗುರುತಿಸಲು ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡಲಾಗುತ್ತದೆ? ಹಾಗಾದ್ರೆ ಹಾಕಿಯ ಪಟು ಯಾರಿ? ಮೇಜರ್ ಧ್ಯಾನ್ ಚಂದ್. ಇಲ್ಲಿ ನೋಡ್ರಿ ಸಿ ಆಪ್ಷನ್ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ. ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಜನ್ಮ ಶತಮಾನೋತ್ಸವದ ಒಂದು ಅಂಗವಾಗಿ ಏನು ಮಾಡ್ತಾರೆ ವಿದ್ಯಾರ್ಥಿಗಳೇ, ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಆಗಸ್ಟ್ 29ರಂದು ಏನು ಮಾಡ್ತಾರೆ ಅಂದರೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಇಲ್ಲಿ ನೋಡೋಣ ಬರ್ರಿ, ಇಲ್ಲಿ ನೋಡ್ರಿ ಹಾಕಿ, ಹೌದಾ? ಇಲ್ಲಿ ಇದು ಏನಪ್ಪ ಅಂತಂದರೆ ನಮ್ಮ ಒಂದು ಭಾರತೀಯ ಕ್ರೀಡೆಯಾಗಿದೆ, ಹೌದಾ? ಭಾರತೀಯ ಕ್ರೀಡೆ ಯಾವುದು? ಹಾಕಿ, ಹೌದಾ? ಇಲ್ಲಿ ಮೇಜರ್ ಧ್ಯಾನ್ ಚಂದ್ ಅಂತ ಹೇಳಿದ್ದಾರೆ. ಹಾಗಾದರೆ ಪ್ರತಿ ವರ್ಷವೂ ಆಗಸ್ಟ್ 29ರಂದು ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಯಾರಿ? ಮೇಜರ್ ಧ್ಯಾನ್ ಚಂದ್, ಮೇಜರ್ ಧ್ಯಾನ್ ಚಂದ್ ಇವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಜನ್ಮ ಶತಮಾನೋತ್ಸವ ಅಂಗವಾಗಿ ಪ್ರತಿ ವರ್ಷ ಯಾವ ದಿನವನ್ನು ಆಚರಣೆ ಮಾಡ್ತಾರ? ಆಗಸ್ಟ್ 24ರಂದು. ಇಲ್ಲೈತೆ ನೋಡ್ರಿ, ಆಗಸ್ಟ್ 24ರಂದು ಏನು ಮಾಡ್ತಾರೆ ಅಂತಂದರೆ ಆಗಸ್ಟ್ 24ರಂದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಯಾವ್ದು ವಿದ್ಯಾರ್ಥಿಗಳೇ? ಪ್ರತಿ ವರ್ಷ ನಿಮ್ಮ ಶಾಲೆ ಒಳಗೆ ಏನು ಮಾಡ್ತೀರಿ? ಈ ಒಂದು ರಾಷ್ಟ್ರೀಯ ಕ್ರೀಡಾ ಆಚರಣೆಯನ್ನು ಮಾಡ್ತೀರಿ, ಹೌದಾ? 24ರಂದು ಏನು ಮಾಡ್ತಾರೆ ಅಂತಂದರೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಮಾಡ್ತಾರೆ. ಕ್ರೀಡಾ ದಿನಾಚರಣೆ, ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ಭಾರತೀಯ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಯಾರ ಒಂದು ಜನ್ಮ ಶತಮಾನೋತ್ಸವ ರೀ? ಮೇಜರ್ ಧ್ಯಾನ್ ಚಂದ್. ಇವರು ಏನಪ್ಪ ಅಂತಂದರೆ ಒಬ್ಬ ಶ್ರೇಷ್ಠ ಹಾಕಿ ಪಟು, ಹೌದಾ?
ಶ್ರೇಷ್ಠ ಹಾಕಿಪಟು ಇವರು ನೊಬೆಲ್ ಪ್ರಶಸ್ತಿಯನ್ನು ಪಡೆದಾರ. ಹೌದಾ, ಪ್ರತಿಯೊಂದು ಪ್ರಶಸ್ತಿಯೂ ಕೂಡ ಇವರಿಗೆ ಏನಾಗಿದ್ದಾವ ಕ್ರೀಡೆಯಲ್ಲಿ. ಯಾವ ಒಂದು ಕ್ರೀಡೆಯಲ್ಲಿಪ್ಪ ಅಂತಂದರೆ ಹಾಕಿ ಕ್ರೀಡೆಯಲ್ಲಿ. ಒಲಿಂಪಿಕ್ನಲ್ಲಿ ಕೂಡ ಇವ್ರು ಏನು ಮಾಡ್ತಾರೆ, ಒಲಿಂಪಿಕ್ಸ್ ಪ್ರಶಸ್ತಿಗಳನ್ನು ಕೂಡ ಏನು ಮಾಡಿದ್ದಾರೆ, ಪಡೆದುಕೊಂಡಿದ್ದಾರೆ. ಹೌದಾ, ನೊಬೆಲ್ ಪ್ರಶಸ್ತಿ ಇರ್ಬೋದು. ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಪ್ರಶಸ್ತಿಗಳಲ್ಲಿ ಏಕಲವ್ಯ ಪ್ರಶಸ್ತಿ ಇವೆಲ್ಲವೂ ಕೂಡ ಏನು ಮಾಡಿದಾವೆ, ಮೇಜರ್ ಧ್ಯಾನ್ ಚಂದ್ರ ಅವರಿಗೆ ಸಲ್ಲಿಸಿದ್ದಾರೆ. ಹೌದಾ, ಸೊ ಹಾಗಾದರೆ ಯಾರ ಒಂದು ಜನ್ಮ ಶತಮಾನೋತ್ಸವದ ಅಂಗವಾಗಿ ನಾವು ರಾಷ್ಟ್ರೀಯ ಕ್ರೀಡೆಯನ್ನು ಆಚರಣೆ ಮಾಡ್ತೀವಿ ವಿದ್ಯಾರ್ಥಿಗಳೇ? ಮೇಜರ್ ಧ್ಯಾನ್ ಚಂದ್ರ ಅವರ ಒಂದು ಜನ್ಮ ಶತಮಾನೋತ್ಸವ ಯಾವಾಗ್ರಿ? ಆಗಸ್ಟ್ 29ರಂದು ಏನು ಮಾಡ್ತಾರೆ ಅಂತಂದರೆ ಇವರ ಒಂದು ದಿನ ಯಾವುದು ಹುಟ್ಟಿದ ದಿನ ಆದಂತಹ ಆಗಸ್ಟ್ 29ರಂದು ಏನು ಮಾಡ್ತಾರೆ ಅಂತಂದರೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನಾಗಿ ಏನು ಮಾಡ್ತಾರೆ, ಆಚರಣೆಯನ್ನು ಮಾಡ್ತಾರೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಇಲ್ಲಿ ನೋಡ್ರಿ 15ನೇ ಕ್ವಶನ್ ಏನದ, ಹೌದಾ, ಲೇಡಿ ರತನ್ ಟಾಟಾ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಅದ. ಹೌದಾ, ಹಾಗಾದ್ರೆ ಎ ನೋಡ್ರಿ ಟೇಬಲ್ ಟೆನ್ನಿಸ್, ಬಿ ಬಿಲ್ಲುಗಾರಿಕೆ, ಸಿ ಹಾಕಿ ಅಂತದ, ಡಿ ಏನಪ್ಪ ಅಂದರೆ ಫುಟ್ಬಾಲ್ ಅದ. ಹಾಗಾದರೆ ಲೇಡಿ ರತನ್ ಟಾಟಾ ಟ್ರೋಫಿ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ? ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವುದ್ರಿ? ಟೇಬಲ್ ಟೆನ್ನಿಸ್. ಈ ಒಂದು ಕ್ರೀಡೆಗೆ ಏನು ಮಾಡ್ತಾರೆ ಅಂತಂದರೆ ಲೇಡಿ ರತನ್ ಟಾಟಾ ಎಂಬ ಒಂದು ಪ್ರಶಸ್ತಿಯನ್ನು ಏನು ಮಾಡ್ತಾರ, ನೀಡ್ತಾರ ವಿದ್ಯಾರ್ಥಿಗಳೇ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಏನದ ರೀ, ಫಿರೋಜ್ ಶಾ ಕೋಟ್ಲಾ ಕ್ರಿಕೆಟ್ ಮೈದಾನ ಯಾವ ನಗರದಲ್ಲಿ ಕಂಡು ಬರುತ್ತದೆ? ಯಾವುದ್ರಿ? ಫಿರೋಜ್ ಶಾ ಕೋಟ್ಲಾ. ಇದು ಏನಪ್ಪ ಅಂತಂದರೆ ಒಂದು ಕ್ರಿಕೆಟ್ ಮೈದಾನ. ಇದು ಯಾವ ಒಂದು ನಗರದಲ್ಲಿ ಕಂಡು ಬರ್ತದ? ಹಾಗಾದರೆ ಆಪ್ಷನ್ ಎ ಮುಂಬೈ ಅಂತದ, ಬಿ ರಾಂಚಿ ಅಂತದ, ಸಿ ನವದೆಹಲಿ ಅದ, ಡಿ ಏನಪ್ಪ ಅಂತಂದರೆ ಅಹಮದಾಬಾದ್. ಹೌದಾ, ಸೊ ಇದೇನಪ್ಪ ಅಂದರೆ ಅಹಮದಾಬಾದ್ನಲ್ಲಿ ಏನು ಅದ. ಇಲ್ಲಿ ನೋಡ್ರಿ ಫಿರೋಜ್ ಶಾ ಕೋಟ್ಲಾ ಎಂಬ ಒಂದು ಕ್ರಿಕೆಟ್ ಎಲ್ಲಿ ಕಂಡು ಬರ್ತದ ಅಂತ ಕ್ರೀಡೆ, ಇದು ನವದೆಹಲಿಯಲ್ಲಿ ಏನು ಮಾಡ್ತದೆ ವಿದ್ಯಾರ್ಥಿಗಳೇ, ಕಂಡು ಬರ್ತದ. ಹೌದಾ, ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. 17ನೇ ಕ್ವಶನ್ ನೋಡ್ರಿ, ಪಿಂಗ್ ಪಾಂಗ್ ಎಂದು ಕರೆಯಲ್ಪಡುವ ಟೇಬಲ್ ಟೆನ್ನಿಸ್ ಯಾವ ದೇಶದ ರಾಷ್ಟ್ರೀಯ ಕ್ರೀಡೆ ಅಂತ ಕೇಳಿದ. ಪಿಂಗ್ ಪಾಂಗ್ ಅಂತ ಕರೀತಾರ್ರಿ. ಯಾವುದನ್ರಿ? ಯಾವುದು? ಟೇಬಲ್ ಟೆನ್ನಿಸನ್ನು ಏನಂತ ಕರೀತಾರ? ಪಿಂಗ್ ಪಾಂಗ್ ಅಂತ ಕರೀತಾರ. ಇದು ಯಾವ ದೇಶದ ರಾಷ್ಟ್ರೀಯ ಕ್ರೀಡೆ ಅಂತ ಕೇಳಿದಾನೆ. ಇಲ್ಲಿ ನೋಡ್ರಿ ಚೀನಾ ಕೊಟ್ಟನ, ಜಪಾನ್ ಕೊಟ್ಟನ, ರಷ್ಯಾ ಕೊಟ್ಟನ, ಭೂತಾನ್ ಕೊಟ್ಟನ. ಇಲ್ಲಿ ಆಪ್ಷನ್ ಇ ಅನ್ನೋದನ್ನು ನೋಡ್ರಿ. ಆಪ್ಷನ್ ಇ ಏನಪ್ಪ ಅಂತಂದರೆ ಇಂಗ್ಲೆಂಡ್ ಅಂತದ. ಹೌದಾ, ಹಾಗಾದರೆ ಇಲ್ಲಿ ನೋಡ್ರಿ ಆಪ್ಷನ್ ಎ ಏನದ ರೀ ಚೀನಾ ಅದ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಭೂತಾನ್, ಆಪ್ಷನ್ ಇ ಏನಪ್ಪ ಅಂತಂದರೆ ಇಂಗ್ಲೆಂಡ್ ಅಂತದ. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಯಾವುದು ವಿದ್ಯಾರ್ಥಿಗಳೇ? ಇಂಗ್ಲೆಂಡ್ ದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ ಯಾವುದು ಪಿಂಗ್ ಪಾಂಗ್ ಅಂತ ಕರೆಯುವಂತಹ ಒಂದು ಕ್ರೀಡೆಯಾದಂತಹ ಯಾವುದ್ರಿ ಟೇಬಲ್ ಟೆನ್ನಿಸ್ ಕ್ರೀಡೆಯು ಕಂಡು ಯಾವ ಒಂದು ರಾಷ್ಟ್ರದ ಕ್ರೀಡೆ ಅಂತ ಹೇಳಿದರೆ ಇದು ಯಾವುದ್ರಿ ವಿದ್ಯಾರ್ಥಿಗಳೇ? ಇಂಗ್ಲೆಂಡ್ ದೇಶದ ಒಂದು ರಾಷ್ಟ್ರೀಯ ಕ್ರೀಡೆ. ನೆಕ್ಸ್ಟ್ ಕ್ವಶನ್, ಕೆನಡಾದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕ್ವಶನ್ ಅದ. ಹೌದಾ, ಕೆನಡಾದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಅದ. ಆಪ್ಷನ್ ಎ ಬೇಸ್ಬಾಲ್, ಆಪ್ಷನ್ ಬಿ ಐಸ್ ಹಾಕಿ ಅಂತದ ವಿದ್ಯಾರ್ಥಿಗಳೇ, ಆಪ್ಷನ್ ಸಿ ಏನಪ್ಪ ಅಂತಂದರೆ ಗಾಲ್ಫ್ ಅಂತದ, ಆಪ್ಷನ್ ಡಿ ಬಿಲ್ಲುಗಾರಿಕೆ ಅಂತದ. ಹೌದಾ, ಹಾಗಾದರೆ ಕೆನಡಾ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತಂದರೆ ಐಸ್ ಹಾಕಿ ನೋಡ್ರಿ ವಿದ್ಯಾರ್ಥಿಗಳೇ. ಐಸ್ ಹಾಕಿ ಅನ್ನೋದು ಏನಪ್ಪ ಅಂತಂದರೆ ಇದು ಕೆನಡಾ ದೇಶದ ಒಂದು ರಾಷ್ಟ್ರೀಯ ಕ್ರೀಡೆ ಅಂತ ಕರೀತಾರೆ. ಇಲ್ಲಿ ಐಸ್ ಹಾಕಿ ಅಂತಂದರೆ ಇದು ಏನಪ್ಪ ಅಂತಂದರೆ ಹಿಮದಲ್ಲಿ ಆಡುವಂಥ ಒಂದು ಹಾಕಿ, ಫೀಲ್ಡ್ ಹಾಕಿ ಅಂತ ಕರೀತಾರೆ. ಹಾಕಿ ಒಳಗೆ 2 ವಿಧಗಳು ಕಂಡು ಬರ್ತಾವ. ಹೌದಾ, ಹಾಕಿಯಲ್ಲಿ 2 ವಿಧಗಳು ಕಂಡು ಬರ್ತಾವ. ಹೌದಾ, ಒಂದೇದೇನಪ್ಪ ಅಂತಂದರೆ ಒಂದು ಫೀಲ್ಡ್ ಹಾಕಿ. ನಮ್ಮ ಒಂದು ಭಾರತದಲ್ಲಿ ಯಾವ ಹಾಕಿ ನಡೀತದ ಅಂತಂದ್ರೆ ವಿದ್ಯಾರ್ಥಿಗಳು ಫೀಲ್ಡ್ ಅಂತ ನಡೀತದ. ಒಂದು ಏನಪ್ಪ ಅಂತಂದರೆ ಫೀಲ್ಡ್ ಹಾಕಿ. ಹೌದಾ, ಇನ್ನೊಂದು ಏನಪ್ಪ ಅಂತಂದರೆ ಐಸ್ ಹಾಕಿ. ಇವು 2 ಹಾಕಿಗಳು ಏನಪ್ಪ ಅಂತಂದರೆ ಹಾಕಿಯ 2 ವಿಧಗಳು. ಹಾಕಿಯಲ್ಲಿ ಏನಪ್ಪ ಅಂದರೆ 2 ರೀತಿಯಾಗಿ ಕಂಡು ಬರ್ತಾವೆ. ಒಂದು ಫೀಲ್ಡ್ ಹಾಕಿ, ಇನ್ನೊಂದು ಐಸ್ ಹಾಕಿ. ಫೀಲ್ಡ್ ಹಾಕಿ ಇದೇನಪ್ಪ ಅಂತಂದರೆ ಹುಲ್ಲಿನಲ್ಲಿ ಏನು ಮಾಡ್ತಾರೆ, ಇದನ್ನು ಆಡ್ತಾರೆ. ಹುಲ್ಲಿನಲ್ಲಿ ಆಡುವಂಥದ್ದು ಹಾಕಿ ಯಾವುದ್ರಿ ಫೀಲ್ಡ್ ಹಾಕಿ. ಹೌದಾ, ಇನ್ನು ಐಸ್ ಹಾಕಿ ಅನ್ನೋದು ಏನಪ್ಪ ಅಂತಂದರೆ ಇದು ಹಿಮದಲ್ಲಿ ಆಡುವಂಥ ಆಟ.
ಹಿಮ. ಐಸ್ ಅಂದ್ರೆ ಗೊತ್ತದಲ್ಲ, ಹಿಮದಲ್ಲಿ ಏನು ಮಾಡ್ತಾರೆ, ಒಂದು ಐಸ್ ಹಾಕಿಯನ್ನು ಆಡ್ತಾರೆ. ಇದು ಯಾವ ದೇಶದ ಒಂದು ರಾಷ್ಟ್ರೀಯ ಕ್ರೀಡೆ ಅಂತಂದರೆ ಕೆನಡಾ ದೇಶದ ರಾಷ್ಟ್ರೀಯ ಕ್ರೀಡೆ ಅಂತ ನಾವು ಇದನ್ನು ಏನು ಮಾಡ್ತೀವಿ, ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಂಬರಿ. ಪಿಚ್ಚರ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಪಿಚ್ಚರ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕ್ವಶನ್ ಅದ. ಎ ಬೇಸ್ಬಾಲ್, ಇದು ಬೇಸ್ಬಾಲ್ ಅಲ್ಲ, ಬೇಸ್ಬಾಲ್ ಆಗಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, ಇದು ಏನಪ್ಪ ಅಂತಂದರೆ ಬೇಸ್ಬಾಲ್, ಬೇಸ್ಬಾಲ್ ಹೌದಾ. ಸೆಕೆಂಡ್ ಒನ್ ಏನದ ರೀ, ಬ್ಯಾಡ್ಮಿಂಟನ್ ಅಂತದ. ಸಿ ಬಾಸ್ಕೆಟ್ಬಾಲ್ ಅಂತದ. ಡಿ ಏನಪ್ಪ ಅಂತಂದರೆ ವಾಲಿಬಾಲ್ ಅಂತದ. ಹಾಗಾದರೆ ಪಿಚ್ಚರ್ ಎಂಬ ಈ ಒಂದು ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಂದರೆ ಬೇಸ್ಬಾಲ್ಗೆ ಏನು ಮಾಡಿದೆ ವಿದ್ಯಾರ್ಥಿಗಳ, ಈ ಒಂದು ಪಿಚ್ಚರ್ ಎಂಬ ಒಂದು ಪದವು ಏನು ಮಾಡಿದೆ, ಸಂಬಂಧಿಸಿದೆ. ಸೊ ಈಗ ನೆಕ್ಸ್ಟ್ ನೋಡಂಬರಿ. ಈಡನ್ ಗಾರ್ಡನ್ ಕ್ರಿಕೆಟ್ ಕ್ರೀಡಾಂಗಣ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ದಾನೆ, ಹೌದಾ. ಹಾಗಾದರೆ ಆಪ್ಷನ್ ಎ ಕಲ್ಕತ್ತಾದ, ಆಪ್ಷನ್ ಬಿ ಆಸ್ಟ್ರೇಲಿಯಾದ, ಆಪ್ಷನ್ ಡಿ ಲಂಡನ್ ಅಂತದ, ಆಪ್ಷನ್ ಡಿ ಜರ್ಮನಿ ಅದ. ಹಾಗಾದರೆ ಈಡನ್ ಗಾರ್ಡನ್ ಕ್ರಿಕೆಟ್ ಕ್ರೀಡಾಂಗಣ ಎಲ್ಲಿ ಕಂಡು ಬರ್ತದೆ ವಿದ್ಯಾರ್ಥಿಗಳೇ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾವುದ್ರಿ? ಕಲ್ಕತ್ತಾದಲ್ಲಿ ಏನು ಮಾಡ್ತದೆ ಅಂತಂದರೆ ಈಡನ್ ಗಾರ್ಡನ್ ಎಂಬ ಒಂದು ಕ್ರಿಕೆಟ್ ಏನಪ್ಪ ಅಂತಂದ್ರೆ ಕ್ರೀಡಾಂಗಣ ಕಂಡು ಬರ್ತದೆ. ಸೊ ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ ಪ್ರತಿ 20 ಕ್ವಶನ್ಗಳನ್ನು ನೋಡಿದ್ವಿ ನಾವು ಇವತ್ತು, ಹೌದಾ. ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಮಾಡೋಣ್ರಿ, ನಾವು ನಾಳೆಯಿಂದ ಏನು ಮಾಡೋಣ್ರಿ ಅಂತಂದರೆ ಮೊರಾರ್ಜಿ ದೇಸಾಯಿ ನಿಮ್ಮ ಒಂದು ಎಕ್ಸಾಮಿಗೆ ನೆಕ್ಸ್ಟ್ ಏನದ ಅಲ್ಲ, ಒಂದು ಎಕ್ಸಾಮಿಗೆ ಸಂಬಂಧಿಸಿದಂತಹ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ನಾನು ಒಂದು ಸಿಲೆಬಸನ್ನು ಏನು ಮಾಡ್ತೇನೆ, ಸ್ಟಾರ್ಟನ್ನು ಮಾಡ್ತೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಪ್ರತಿಯೊಬ್ಬರು ಏನು ಮಾಡಿರಿ, ಪ್ರತಿಯೊಂದು ಕ್ಲಾಸನ್ನು ಮಿಸ್ ಮಾಡದೆ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಏನು ಮಾಡ್ತೀನಿ, ಮುಗಿಸ್ತಾ ಇದ್ದೀನಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸೊ ಎಲ್ಲರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ ವಿದ್ಯಾರ್ಥಿಗಳೇ. ಬಾಯ್.